ಕೊನೆಗೂ ನಮ್ಮ ಗಿಲ್ಲಿ ಗೆದ್ಬಿಟ್ಟ ಗುರು. ಗಿಲ್ಲಿ, ರಘುವಣ್ಣ, ಸೂರಜ್ ಸೂಪರ್. ಗಿಲ್ಲಿಗೋಸ್ಕರ ರಘುವಣ್ಣ ಆಡಿದ್ರು, ರಘುಗೋಸ್ಕರ ಗಿಲ್ಲಿ ಆಡಿದ್ರು, ಇವರಿಬ್ರಿಗೋಸ್ಕರ ಸೂರಜ್ ಅಣ್ಣ ಆಡಿದ್ರು. ಸಾಕಾದಾಗಿತ್ತು ಗೇಮು ಒಂದು ಕಡೆ, ಮಸ್ತಾಗಿ ಆಡಿದ್ರು. ಆದರೆ ನಮ್ಮ ರಘುವಣ್ಣನ ಗುರಿ ಮಾತ್ರ ಬಿತ್ತು ಸಾಕಾದಾಗಿ ಬಿತ್ತು. ಏಟ್ಗಳು ಮಾತ್ರ ಬಾಲ್ಗಳು ಇದು ಆ ಬೋರ್ಡ್ಗೆ ಸಕ್ಕತ್ತಾಗಿ ಏಟ್ ಬಿತ್ತು, ಗೆದ್ಬಿಟ್ರು. ಇನ್ನೊಂದು ವಿಚಾರ ಮಾತಾಡಕ್ಕೆ ಬರ್ತೀನಿ. ಬೆಳಗ್ಗೆ ಪ್ರೋಮೋ ವಿಚಾರ, ನಮ್ಮ ಅಶ್ವಿನಿ ಮೇಡಮ್ ಅವರು ಮತ್ತು ಕಾವ್ಯ ಮೇಡಮ್ ಕಿತ್ತಾಡಿದ ವಿಚಾರ. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಅಶ್ವಿನಿ ಮೇಡಮ್ ಅವರೇ ತಪ್ಪು ಮಾಡಿದ್ದು. ಬಜಾರ್ ಹೊಡೆದ್ಮೇಲೂ ಏನು ಕಪ್ಪ ಕೂತ್ಕೋಬೇಕಾಯ್ತು ಅವ್ರ ಮೇಲೆ? ಏನದೇನು ಜಿದ್ದೆ ಆಡ್ತಾ ಇದ್ದೀರಾ ನೀವು? ಗೇಮು ಅಂತ ಗೊತ್ತು ತಾನೆ, ಬಿಟ್ಬಿಡ್ಬೇಕು ಅಲ್ಲಿಗೆ ಜಿದ್ಗಳನ್ನೆಲ್ಲ. ಗೇಮ್ಗಳ ಥರ ಬಿಟ್ಬಿಡ್ಬೇಕು. ಹಾಯ್, ಅದನ್ನ ಹೋಗ್ಬಿಟ್ಟು ಹಿಂಗೆ ಕೈ ನುಲ್ಚೋದು, ಹೋಗ್ಬಿಟ್ಟು ಹಿಂಗೆ ಹಿಡ್ಕೊಳಕ್ಕೆ ಹೋಗೋದು, ಏನದು? ಅಯ್ಯೋ ಥೂ ಅಪ್ಪ. ಆಮೇಲೆ ಕಾವ್ಯ ಅವರು ಈ ಅಮ್ಮ ಅಂದು ತಪ್ಪೆ ಅಂತ ಒಪ್ಕೊಳ್ಳೋಣ. ತಪ್ಪು ಆದಮೇಲೆ ಆ ಅಮ್ಮ ಅನ್ನೋ ವಿಚಾರಕ್ಕೆ ಮಾತ್ರ ಮಾತಾಡಬೇಕಾಯ್ತು. ಅವ್ರ ಅಮ್ಮನ ವಿಚಾರಕ್ಕೆ ಹೋಗ್ಬಾರ್ದಾಯ್ತು. ಕಾವ್ಯ ಅವ್ರ ಅಮ್ಮನ ವಿಚಾರಕ್ಕೆ ಹೋಗ್ಬಾರ್ದಾಯ್ತು. ಅಶ್ವಿನಿ ಮೇಡಮ್ ಅವರು ಹೋಗಿ ತಪ್ಪು ಮಾಡಿಬಿಟ್ರು. ಯಾಕೆ? ಅವ್ರಿಗೆ ಮಾತ್ರ ಅಮ್ಮ, ನಿಮಗೆ ಮಾತ್ರ ಅಮ್ಮ ಅಲ್ವಾ? ಇದೇ ಈ ಅಮ್ಮ ಅಂತ ಹೇಳಿದ್ಕೆ ಸುದಿಯವ್ರಿಗೆ ಈ ಥರ ಮಾತಾಡೋರು ಜಾಸ್ತಿ ಬರಲಿಲ್ಲ ಮಾತುಗಳು. ಇವೆಲ್ಲ ಸುದಿಯವರು ಈ ಥರ ಮಾತಾಡಿದಾಗ ಅಮ್ಮ ಅಂದಾಗ ಜಾಸ್ತಿ ಮಾತುಗಳು ಬರಲಿಲ್ಲ. ಹಂಗೆ ಡೌನ್ ಆಗೋಯ್ತು. ಏಕೆ? ಸುದಿಯವರು ನಿಮ್ಮ ಆಪ್ತರು ಆಗಿದ್ರು ಅವಾಗ, ಅದಕ್ಕೋಸ್ಕರ ಬರಲಿಲ್ಲ. ಇವಾಗಾದರೆ ಬಂದ್ಬಿಡ್ತು. ಅಯ್ಯೋ ಏನು ಹೇಳೋದಪ್ಪ, ದೊಡ್ಡವ್ರು ನೋಡೋಕೆ ಮಾತ್ರ ದೊಡ್ಡವ್ರು. ನೀವೆಲ್ಲ ಕಮೆಂಟ್ ಹಾಕ್ತೀರ ಅಶ್ವಿನಿ ಗೌಡಗೆ ಜೈ, ಅಶ್ವಿನಿ ಗೌಡ. ನಾನು ಹೇಳ್ತೀನಿ ಅಶ್ವಿನಿ ಗೌಡಗೆ ಜೈ. ಬಟ್ ಈ ಥರ ಹೊಲ್ಸಟೆ ಆಡೋಕೆ ಅಶ್ವಿನಿ ಮೇಡಮ್ ಜೈ ಅನ್ಬೇಕು ನಾವು. ಥೂ ಅಲ್ಲ, ಬಜಾರ್ ಹೊಡೆದ್ಮೇಲೆ ಯಾವನಾರು ತುರ್ಸ್ಕೊಂಡು ನಿಂತ್ಕೋತಾರ? ಅದನ್ನ ಕೈ ತಿರ್ಚೋದು ನೋಡಿ. ಕರ್ಮ ಇಸ್ ರಿಟರ್ನ್ಸ್ ಅಲ್ಲೇ ಹೊಡೆದ್ಬಿಡ್ತು. ನಾಮಿನೇಷನ್ ಆಗ್ಬಿಟ್ರು. ಅವನು ಮುಗೀತು, ಅಲ್ಲೇ ನಾಮಿನೇಷನ್ಗೂ ಬಂದರು ಅವರು. ಕರ್ಮ ರಿಟರ್ನ್ ಅಲ್ಲೇ ಹೊಡೆದ್ಬಿಡುತ್ತೆ. ಅಮ್ಮನ ವಿಚಾರಕ್ಕೆ ಯಾಕೆ ಬರಬೇಕಾಯ್ತು? ಅಷ್ಟೇ ಗಾಯ್ಸ್, ಇನ್ನೇನು ಹೇಳೋಕೆ ಹೋಗಲ್ಲ. ಈ ನಮ್ಮ ಚೈತ್ರ ಅವರು ಗೊಳೋ ಅಂತ ಹತ್ಕೊಂಡು ನಾಟಕ ಬೇರೆ ಮಾಡ್ತಾವ್ರೆ. ದೇವ್ರ ಮುಂದೆ ಎಲ್ಲ ತಾಳಿಗೆ ಕುಂಕುಮ ಇಕ್ಕೊಳ್ಳೋದು ಇಕ್ಕಳ್ಳಿ. ಯಾಕಂದರೆ ನಮ್ಮ ಸಂಸ್ಕೃತಿ ಅಂಥದ್ದು ಇಕ್ಕಳ್ಳಿ. ನಾಟಕ ಆಡೋಕ್ಕೆಲ್ಲ ಇಕ್ಕಬಾರ್ದು. ಸುಮ್ಮನೆ ಅದೇನು ಹಾಸ್ಕೊಳ್ಳೋದು, ಕುತ್ಕೊಳ್ಳೋದು, ಗೊಳೋ ಅಂತ ಹೇಳೋದು ದೇವ್ರ ಮುಂದೆ. ದೇವ್ರು ಇದ್ದಾನೆ ನಿಜ, ಅದನ್ನು ದೇವರು ಪ್ರೂವ್ ಇದ್ದಾರೆ ಅನ್ನೋದೆಲ್ಲ ನಿಜನೇ ಅಂದ್ಕೊಳ್ಳೋಣ. ಈ ಥರ ಸುಳ್ಳುಗಿಲ್ಲೆಲ್ಲ ಹೇಳ್ಬಿಟ್ಟು ದೇವ್ರು ಬರ್ತಾರೆ, ನಮ್ಮನ್ನ ಕಾಪಾಡ್ತಾರೆ ಅನ್ನೋದೆಲ್ಲ ಸುಳ್ಳು. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ ಗೈಸ್. ನಾನು ಹೇಳೋ ವಿಚಾರ ಎಲ್ಲ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.